ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ತಂಬಾಕು ಖರೀದಿಯಲ್ಲಿ ತಾರತಮ್ಯ ಆರೋಪ, ಐಟಿಸಿ ಕಂಪನಿ ದಾಸ್ತಾನಿಗೆ ಬೀಗ ಹಾಕಲು ಬಂದ ನಾಯಕರು. ಕಂಪನಿ ವಿರುದ್ಧ ಮೈಸೂರಿನಲ್ಲಿ ರೈತರ ಆಕ್ರೋಶ. ಮೇಲ್ಮನೆಯಲ್ಲಿ ಸಚಿವರು ಅಧಿಕಾರಿಗಳ ಗೈರುಹಾಜರಿ, ಕಡ್ಡಾಯವಾಗಿ 8 ಜನ ಮಂತ್ರಿಗಳು ಅಧಿಕಾರಿಗಳು ಇರಬೇಕು ಎಲ್ಲಿ ಎಂದು ವಿಧಾನಪರಿಷತ್ನಲ್ಲಿ ಎಂಎಲ್ಸಿ ಬೋಜೇಗೌಡ ಆಕ್ರೋಶ. ದೇಶದ ವಿರುದ್ಧ ಹೇಳಿಕೆ ನೀಡುತ್ತಿರುವ ರಾಹುಲ್ ಗಾಂಧಿ ಎಂದು ರಸ್ತೆಗಿಳಿದ ಬಿಜೆಪಿ ಕಾರ್ಯಕರ್ತರು. ರಾಹುಲ್ ಗಾಂಧಿಗೆ ಹಾಸನದಲ್ಲಿ ಕಾರ್ಯಕರ್ತರಿಂದ ಧಿಕ್ಕಾರ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ನಗರಕ್ಕೆ ಕುಡಿಯುವ ನೀರು ಮತ್ತು ಒಳಚರಂಡಿ ಸಮಸ್ಯೆ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ನಗರದಲ್ಲಿ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ಸುಧಾರಣೆ ಹಾಗೂ ಒಳಚರಂಡಿ ಯುಜಿಡಿ ಯೋಜನೆ ಅಭಿವೃದ್ಧಿಗೆ ಸುಮಾರು 700 ಕೋಟಿ ರೂಪಾಯಿ ಮೀಸಲಿರಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಬಿಎಸ್ ಸುರೇಶ್ ಸದನದಲ್ಲಿ ತಿಳಿಸಿದ್ದಾರೆ. ಈ ಯೋಜನೆಯ ಮೂಲಕ ನಗರದ ಹಲವು ಬಡಾವಣೆಗಳಲ್ಲಿ ವರ್ಷಗಳಿಂದ ಇದ್ದ ನೀರಿನ ಕೊರತೆ ಹಾಗೂ ಒಳಚರಂಡಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ. ನಗರ ಮೂಲಸೌಕರ್ಯವನ್ನು ಬಲಪಡಿಸಿ ಸಾರ್ವಜನಿಕರ ಜೀವನಮಟ್ಟವನ್ನು ಸುಧಾರಿಸುವ ಉದ್ದೇಶದಿಂದ ಈ ಅನುದಾನ ನೀಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದರು. ಯೋಜನೆ ಜಾರಿಯಾದ ಬಳಿಕ ಮೈಸೂರು ನಗರದ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಹೇಳಿ ಇರೋ ಮಂತ್ರಿನೂ ತೆಗೆದುಬಿಟ್ಟಾರೋ ಅಂತ ಭಯ ಸರ್. ಮೊನ್ನೆ ಸಭಾಧ್ಯಕ್ಷರೇ, ಈಗ ಸದಸ್ಯರು ಜಿಟಿ ದೇವೇಗೌಡರು ಸಾಹೇಬರು ಹೇಳಿದ್ರು, ಸಭಾಧ್ಯಕ್ಷ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 27 ಕೋಟಿ ಮಿಸ್ಸಿಂಗ್ ಲಿಂಕ್ಸ್. ಸಭಾಧ್ಯಕ್ಷ ಈಗಾಗಲೇ ಲೈನ್ ಇದೆ ಸಭಾಧ್ಯಕ್ಷರೇ, ಹೊಸ ಲೈನ್ ಹಾಕುವಂಥದ್ದಲ್ಲ ಇದು. ಮಿಸ್ಸಿಂಗ್ ಲೈನ್ಸಿಂದ ಅದರಲ್ಲಿ ನೀರು ಸೋರಿಕೆಯಾಗಿ ರಸ್ತೆಯಲ್ಲಿ ಹರಿತಾ ಇದೆ ಅಂತ ಹೇಳಿ ಅವರೊಂದು ರಿಕ್ವೆಷನ್ ಕೊಟ್ಟಿದ್ರು ಸಭಾಧ್ಯಕ್ಷರೇ. ಅದರ ಪ್ರಕಾರ ಸಭಾಧ್ಯಕ್ಷರೇ ಕಮಿಷನರ್ ಮೈಸೂರು ಫೈನಾನ್ಸಿಗೆ ಕೇಳಿದ್ರು ಸಭಾಧ್ಯಕ್ಷ, 27 ಕೋಟಿ ರೂಪಾಯಿ ಕೊಡ್ರಿ SFC ಅಂತ. ಅದರ ಫೈನಾನ್ಸ್ ಅವರು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ವಾಪಸ್ ಕಳಿಸಿದ್ದಾರೆ ಸಭಾಧ್ಯಕ್ಷರೇ. ನಾನು ನಮ್ಮ ಸೆಕ್ರೆಟರಿ ಹತ್ರ ಹೇಳಿದ್ದೀನಿ ಸಭಾಧ್ಯಕ್ಷರೇ, ಈಗಾಗಲೇ ಬಜೆಟ್ನಲ್ಲಿ ಮೈಸೂರು ನಗರಕ್ಕೆ ಕುಡಿಯೋ ನೀರಿಗೆ ಮತ್ತು ಒಳಚರಂಡಿ ವ್ಯವಸ್ಥೆಗೆ ಸುಮಾರು 1500 ಕೋಟಿ ಬೇಕು ಅಂತ ಕೇಳಿದ್ವಿ ಸಭಾಧ್ಯಕ್ಷ. ಅದ್ರ ಪ್ರಕಾರ ಒಂದು 700-800 ಕೋಟಿ ಬಜೆಟಲ್ಲಿ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ನನ್ನ ಪ್ರಕಾರ 750-800 ಕೋಟಿ ಹಣ ಎಷ್ಟು ಅಂತ ಹೇಳಿಲ್ಲ, ಅದೇ ಅಷ್ಟು ಮಿನಿಮಮ್ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ. ಆ 750-800 ಕೋಟಿ ಕುಡಿಯೋ ನೀರು ಮತ್ತು UGD ವ್ಯವಸ್ಥೆ ಮೈಸೂರು ನಗರಕ್ಕೆ ಸೀಮಿತಪಟ್ಟಂಗೆ. ಅದರಿಂದ ಜಿಟಿ ದೇವೇಗೌಡರು ಹೇಳಿರೋ ಅಂಥದ್ದು ಒಂದು 27 ಕೋಟಿ ರೂಪಾಯಿಗಳನ್ನು ಯಾಗಾದರೂ ಹೊಂದಿಸಿ ಸಭಾಧ್ಯಕ್ಷ ಈ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀನಿ. ಮೈಸೂರಿನಲ್ಲಿ ತಂಬಾಕು ಬೆಲೆ ಭಾರೀ ಕುಸಿತವಾದ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಐಟಿಸಿ ದಾಸ್ತಾನಿಗೆ ಬೀಗ ಹಾಕಲು ಬೀಗ ತಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಂದ ತಕ್ಷಣ ತಂಬಾಕು ಖರೀದಿ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಮೈಸೂರು ಭಾಗದ ತಂಬಾಕು ಬೆಳೆಗಾರರೊಂದಿಗೆ ಐಟಿಸಿ ಲಿಮಿಟೆಡ್ ಕಂಪನಿ ತಾರತಮ್ಯ ಮಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದ್ದು, ರೈತರು ಹಾಗೂ ರಾಜಕೀಯ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಮಾತನಾಡಿ, ರೈತರನ್ನು ನಂಬಿಸಿ ನಂತರ ಕುತ್ತಿಗೆ ಕುಯ್ಯುವ ರೀತಿಯಲ್ಲಿ ಕಂಪನಿ ವರ್ತಿಸುತ್ತಿದೆ ಎಂದು ಆರೋಪಿಸಿದರು. ಹುಣಸೂರು ಮತ್ತು ಪಿರಿಯಾಪಟ್ಟಣ ಭಾಗದಲ್ಲಿ ಬೆಳೆಯುವ ತಂಬಾಕು ದೇಶದಲ್ಲೇ ಅತ್ಯುತ್ತಮ ಗುಣಮಟ್ಟದ್ದಾಗಿದ್ದರೂ ಖರೀದಿ ಮಾಡುವಲ್ಲಿ ಕಂಪನಿ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಹೇಳಿದರು. ಅದೇ ವೇಳೆ ಆಂಧ್ರ ಪ್ರದೇಶದ ರೈತರಿಂದ ತಂಬಾಕು ಕೆಜಿಗೆ 400 ರೂಪಾಯಿಗೂ ಹೆಚ್ಚು ಬೆಲೆಯಲ್ಲಿ ಖರೀದಿಸುತ್ತಿರುವುದಾಗಿ ಅವರು ಆರೋಪಿಸಿದರು. ಕಳೆದ 1.5 ತಿಂಗಳಿಂದ ತಂಬಾಕು ಬೆಲೆಯಲ್ಲಿ ಭಾರೀ ಕುಸಿತವಾಗಿದ್ದು, ಈ ಬಗ್ಗೆ ಕೆಲ ದಿನಗಳ ಹಿಂದೆ ಜಿಲ್ಲಾ ಮಟ್ಟದಲ್ಲಿ ತಂಬಾಕು ಬೆಳೆಗಾರರ ಸಭೆ ಕೂಡ ಕರೆಯಲಾಗಿತ್ತು. ಆದರೂ ರೈತರಿಂದ ತಂಬಾಕು ಖರೀದಿಸಲು ಕಂಪನಿ ಮುಂದಾಗಿಲ್ಲ ಎಂದು ಆರೋಪಿಸಲಾಗಿದೆ. ಇದು ಮೊದಲನೇ ಸಲ ಅವರ ಗೋಡನ್ಗೆ, ಅವರ ಕಂಪ್ನಿ ಹೆಡ್ ಆಫೀಸ್ಗೆ ಇಲ್ಲಿ ಬಂದಿರೋಂಥದ್ದು ಇದು ಮೊದಲನೇ ಸಲ. ಇದು ಯಾಕೆ ಅಂತಂದರೆ ಆಗಲೇ ಹೇಳಿದ್ದೀನಿ, ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಗತಿ ಆಯಿತು ಭಾರತ ದೇಶದಲ್ಲಿ, ಆ ರೀತಿ ಆಗೋದಕ್ಕೆ ಬಿಡಬೇಡಿ. ಒಬ್ಬ ರೈತ ರೊಚ್ಚಿಗೆದ್ರೆ ಏನಾಗುತ್ತೆ ಅಂತ ಈಗಾಗಲೇ ಹಲವಾರು ಹೋರಾಟಗಳಿಂದ ತಿಳಿದು ಬಂದಿದೆ. ಈಗ ರೈತ ಅವನ ಲಿಮಿಟ್ನ ಮೀರೋಗಿದ್ದಾನೆ. ಈಗ ಇದೇನು ನಾವು ಸಾಂಕೇತಿಕವಾಗಿ ಇಲ್ಲಿ ಮಾಡಿದ್ದೇವೆ, ಇದು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ತಾಲೂಕಿನಿಂದನೂ 10,000 ಜನ ಬಂದು ಇಲ್ಲಿಗೆ ಬಾಗ್ಲಾಕಂಥ ಕೆಲಸ ಮಾಡ್ತಾರೆ. ಈಗ ITC ಅವರು ಆ ತಾರತಮ್ಯ ಇರಲಿ, ಅವರು ಇದು ಬೂಟಾಟಿಕೆ ಮಾಡ್ತಾ ಇದ್ದಾರಲ್ಲ, ರೈತನ ಜೀವನದಲ್ಲಿ ಆಟಾಡ್ತಾ ಇದ್ದಾರಲ್ಲ, ಭಾಳ ಕೆಟ್ಟದು. ರೈತ ರೊಚ್ಚಿಗೆಳದಿರಲಿ, ಏನಾರ ಅನಾಹುತ ಆದರೆ ಸಂಪೂರ್ಣ ITC ಮತ್ತು ಮಂಡಳಿಯವರೇ ಮಾತ್ರ ಕಾರಣ ಆಗ್ತಾರೆ. ಅದಕ್ಕೆ ಅವರೇ ಜವಾಬ್ದಾರರಾಗ್ತಾರೆ, ಅವರೇ ಅದಕ್ಕೆ ತಲೆ ಕೊಡಬೇಕು. ಈಗ ಈ ಬ್ರ್ಯಾಂಚಿನ ಮ್ಯಾನೇಜರ್ ಬಂದು ಮಾತಾಡಿದ್ರು, ಅವ್ರಿಗೆ ಎಷ್ಟು ಹೇಳಿರೋದು, ನಿಮ್ಮ IRFಸ್ಗೆ ಈ ಒಂದು ವಿಚಾರನ ತಿಳಿಸಿ, ಫಸ್ಟು ಆ ಬಾಯ್ಲಿಂಗ್ ಪಾಯಿಂಟು ರೈಸ್ ಆಗ್ತಾಯಿದೆ ರೈತಂದು ಅಂತ
ಹೇಳಿರೋಂಥದ್ದು. ಈಗೆಲ್ಲ ಪ್ರತಿಯೊಬ್ಬ ರೈತನಿಗೂ ಗೊತ್ತು ಆ ಬೆಲೆ ಅದು ಏನು ಅನ್ನೋದೆಲ್ಲ ಗೊತ್ತಿರೋಂಥ ವಿಚಾರ. ಸರ್ಕಾರಗಳಿಗೂ ಗೊತ್ತಿದೆ. ಇದನ್ನು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಕೊಟ್ಟು ಇನ್ನು 3 ದಿನಗಳಲ್ಲಿ ಆ ಒಳ್ಳೆಯ ರೇಟ್ನ ಕೊಡಬೇಕು. ಅವರು ಏನು ಪ್ರತಿ ಸರಿ ಅಂತ 60% ಖರೀದಿ ಮಾಡ್ತಿದ್ರು ಅದನ್ನ ಖರೀದಿ ಮಾಡಬೇಕು. ಈಗಾಗಲೇ 65 ಮಿಲಿಯನ್ನು ಖರೀದಿ ಮಾಡಿದ್ದೀರಿ ಅಂತ ಮಾಹಿತಿ ಇದೆ. ಇನ್ನೂ 35% ಏನೋ ಇನ್ನೂ ಬಾಕಿ ಇದೆ ರೈತನಿಗೆ. 65% ಕಮ್ಮಿ ರೇಟಿಗೆ ತೊಗೊಂಡು 35% ಜಾಸ್ತಿ ತೊಗೊಂಡ್ರು ಅದು ತಾರತಮ್ಯ. ರಾಜ್ಯಗಳಿಂದೆಲ್ಲ ಇಲ್ಲೇ ರೈತನ ಮಧ್ಯೆ ಹೊಡೆದಾಡ್ತಂಥ ಕೆಲಸ ಮಾಡ್ತಿದ್ದಾರೆ. ಅವ್ರು ಇಷ್ಟ ಬಂದವನಿಗೆ ಒಳ್ಳೆ ರೇಟು, ಅವ್ನು ಯಾರು ಟಚ್ಚಲ್ಲಿಲ್ಲ ಅವ್ರಿಗೆ ಕಮ್ಮಿ ರೇಟು, ಇವೆಲ್ಲ ಮಾತಾಡ್ತಾ ಇದ್ದಾರೆ. ಆ ಒಂದು ಅವಕಾಶಕ್ಕೆ ನೀವು ಬಲಿ ಆಗಬೇಡಿ ಅಂತ ಅವ್ರಿಗೂ ಕೂಡ. ಯಾಕೆಂದರೆ ಈಗ ಅವರು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ನಮಗೆ ಕಷ್ಟ ಅಂತಿದ್ದಾರಲ್ಲ ಕಂಪ್ನಿ, ಆ ಕಷ್ಟ ಇದ್ದರೆ ಮುಂದಿನ ದಿನಗಳು ಇಲ್ಲಪ್ಪ ನಾನು ಇಷ್ಟೇ ತೊಗೊಳೋದು ಇಷ್ಟೇ ರೇಟಿಗೆ ತೊಗೊಳೋದು ಅಂಥದ್ದೇ ಕೊಡಿ ಅಂತಂದರೆ ರೈತನು ಅದಕ್ಕೆ ಪ್ರಿಪೇರ್ ಆಗ್ತಾನೆ. ನೀವು ಅವ್ರಿಗೆ ಓಡಿಸ್ಬಿಟ್ಟಿದ್ದೀರಿ, ಸಾಲ ಮಾಡಿಸ್ಬಿಟ್ಟಿದ್ದೀರಿ, ಬೆಳೆಸ್ಬಿಟ್ಟಿದ್ದೀರಿ, ಶ್ರಮ ಹಾಕ್ಸ್ಬಿಟ್ಟಿದ್ದೀರಿ, ಎಲ್ಲ ಮಾಡಿಬಿಟ್ಟು ಈಗ ಅವ್ನು ತಗೊಬಂದು ಅವನು ದುಡಿಮೆನ ತಗೊಬಂದು ನಿಮ್ಮ ಮೇಲೆ ಇಟ್ಟರೆ, ನಿಮ್ಮ ಹತ್ರ ಇಟ್ಟರೆ ಅದಕ್ಕೆ ಒಂದು ವೈಜ್ಞಾನಿಕವಾದಂಥ ಬೆಲೆ ನೀವು ಕೊಡ್ತಾ ಇಲ್ಲ. ಅದೇನೇ 100% ನಮ್ಗಿಂತ ಒಳ್ಳೆ ಪದ ನೀವು ಬಳಸಿದ್ರಿ. ರೈತರಿಗೆ ನಂಬಿಸಿ ಕೂತ್ಕೆ ಕೈಯೋಂಥ ಕೆಲಸ ಅವರು ಮಾಡಿದ್ದಾರೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದಷ್ಟು ಬೇಗ ಎಚ್ಚೆತ್ಕೊಂಡು ಕಂಪ್ನಿಗಳು ರೈತರ ಪರವಾಗಿ ಬಂದು ನಿಲ್ಲೋ ಅಂಥ ಕೆಲಸ ಮಾಡಲಿ. ಒಳ್ಳೆ ದಿನಗಳು ಇದೆ ಅಂತ ಆಶಾಭಾವನೆ ವ್ಯಕ್ತಪಡಿಸ್ತೀವಿ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದಲ್ಲಿ ಗಾಂಜಾ ಅಮಲಿನ ಹಾವಳಿ ಮುಂದುವರೆದಿದ್ದು ಮತ್ತೊಂದು ಘಟನೆ ಜನರಲ್ಲಿ ಆತಂಕ ಮೂಡಿಸಿದೆ. ಗಾಂಜಾ ಸೇವಿಸಿ ಆಟೋ ಚಾಲನೆ ಮಾಡುತ್ತಿದ್ದ ಚಾಲಕನೊಬ್ಬ ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಲು ಯತ್ನಿಸಿದ ಘಟನೆ ನಡೆದಿದೆ. ಇದನ್ನು ಗಮನಿಸಿದ ಸಾರ್ವಜನಿಕರು ಆಟೋವನ್ನು ಬೆನ್ನಟ್ಟಿ ಹಿಡಿದು ಚಾಲಕನಿಗೆ ಧರ್ಮದೇಟು ನೀಡಿದ್ದಾರೆ. ಬಳಿಕ ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಾಂಜಾ ಅಮಲಿನಲ್ಲೇ ಚಾಲಕ ನಿರ್ಲಕ್ಷ್ಯವಾಗಿ ವಾಹನ ಚಲಾಯಿಸಿದ್ದರಿಂದ ಅಪಘಾತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ಇಂತಹ ಘಟನೆಗಳು ನಗರದಲ್ಲಿ ಹೆಚ್ಚುತ್ತಿರುವುದರಿಂದ ಸಾರ್ವಜನಿಕರು ಗಾಂಜಾ ಮಾರಾಟ ಮತ್ತು ಬಳಕೆಯ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಮೇಡಮ್ ನೀವು ಆಲೂರು ಪಟ್ಟಣದಲ್ಲಿ ಅನಧಿಕೃತವಾಗಿ ನಡೆಸುತ್ತಿದ್ದ ಕುರಿ ಮಾಂಸದ ಅಂಗಡಿಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಬೀಗ ಹಾಕಿದ್ದಾರೆ. ಕೊನೆಪೇಟೆ ರಸ್ತೆಯಲ್ಲಿರುವ ಅಂಗಡಿ ಮಾಲೀಕರು ಪಟ್ಟಣ ಪಂಚಾಯಿತಿಯಿಂದ ವ್ಯಾಪಾರಕ್ಕೆ ಅನುಮತಿ ಪಡೆಯದೆ ಹಾಗೂ ತೆರಿಗೆ ಹಣ ಪಾವತಿಸದೆ ಹಲವು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿದ್ದರು ಎಂಬ ಸಾರ್ವಜನಿಕ ದೂರು ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಂಜುನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ಪೊಲೀಸರ ಸಹಯೋಗದಲ್ಲಿ ಅಂಗಡಿಯಲ್ಲಿದ್ದ ಸಾಮಗ್ರಿಗಳನ್ನು ತೆರವುಗೊಳಿಸಿದರು.
ಸುಮಾರು 4-5 ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ಶುಲ್ಕ ಪಾವತಿಸದೆ ವ್ಯಾಪಾರ ನಡೆಸುತ್ತಿದ್ದ ಹಿನ್ನೆಲೆಯಲ್ಲಿ ಹಲವು ಬಾರಿ ನೋಟಿಸ್ ನೀಡಿದರೂ ಸ್ಪಂದಿಸದ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಹಣ ಪಾವತಿಸಿದ ಬಳಿಕ ಮಾತ್ರ ವ್ಯಾಪಾರ ಮುಂದುವರಿಸಲು ಅವಕಾಶ ನೀಡಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣ ಪಂಚಾಯತಿಯಲ್ಲಿ ಈ ದಿನ ಕುರಿ ಮಾಂಸ ಮಾರಾಟ ಏನ್ ಮಾರಾಟ ಮಾಡ್ತಾ ಇದ್ರು ಆ ಮಾರಾಟ ಮಳಿಗೆಗೆ ಈ ಹಿಂದೆ ನಾವು 3 ನೋಟಿಸ್ ಕೊಟ್ಟಿದ್ವಿ. ಅವರು 2019ರಲ್ಲಿ ಕೋರ್ಟ್ಗೆ ಹೋಗಿದ್ರು, ಮಾನ್ಯ ಜಿಲ್ಲಾಧಿಕಾರಿಗಳ ಕೋರ್ಟ್ಗೆ. ಅದಾದ ನಂತರ 2024ರಲ್ಲಿ ನಾವೇನು ಟೆಂಡರ್ ಕರೆದಿದ್ದು ನ್ಯಾಯಯುತವಾಗಿದೆ ಅಂತ ಆದೇಶ ಮಾಡಿದ್ರು. ತದನಂತರ ಈ ಕೋರ್ಟ್ ಆದೇಶಗಳನ್ನ ಪರಿಶೀಲಿಸಿ ಅವರಿಗೆ 3 ನೋಟಿಸ್ ಕೊಟ್ಟೋದಕ್ಕೆ ಸಂಬಂಧಪಟ್ಟ ಶುಲ್ಕನ ಪಾವತಿ ಮಾಡಿ ಅಂತ ಅಂದ್ರು. ಅವರು ಪಾವತಿ ಮಾಡಿರಲಿಲ್ಲ. ಮತ್ತು ಅದನ್ನ ಸಂಪೂರ್ಣ ಇದನ್ನು ಮುಚ್ಚಬೇಕು ಅಂತ ನೋಟಿಸ್ ಕೊಟ್ಟರು ಸಹ ಅವರು ಪದೇ ಪದೇ ಅದನ್ನು ಓಪನ್ ಮಾಡ್ಕೊಂಡಿದ್ರು. ಅವ್ರನ್ನ ಕರೆಸು ಹೇಳಿದ್ವಿ. ಇವತ್ತಿನ ದಿನ ಏನು ಪಟ್ಟಣದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಕೋಳಿಯವರು ಅನುಮತಿ ತಗೊಂಡು ಶುಲ್ಕ ಕಟ್ಟಾಗಿದೆ. ಕುರಿ ಮಾಂಸದ ಅಂಗಡಿಯವರಿಗೆ ಕರೆದು ಹೇಳಿ ನೋಟಿಸ್ ಕೊಟ್ಟರು ಸಹ ಅವ್ರು ಬಂದಿರಲಿಲ್ಲ. 3 ನೋಟಿಸ್ ಕೊಟ್ಟಾಗಿ ಇವತ್ತು ನಾನು ಪರಿಶೀಲನೆ ಮಾಡಿದಾಗ ಅವರು ಅದನ್ನು ಅಂಗಡಿನ ಮುಚ್ಚಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಅದನ್ನ ಪೊಲೀಸ್ ಇಲಾಖೆ ಸಹಯೋಗದೊಂದಿಗೆ ಅಲ್ಲಿ ಮಾರಾಟ ಮಾಡ್ತಿದ್ದಂತ ಕಟ್ ಮಾಡೋದಕ್ಕೆ ಉಪಯೋಗಿಸಿದಂತ ಸಲಕರಣೆಗಳನ್ನ ಮಾತ್ರ ಇವತ್ತು ಸೀಸ್ ಮಾಡ್ಕೊಂಡು ತಗೊಂಡ್ಬಂದಿದೀವಿ. ಅವರ ಅನುಮತಿ ಬೇಕಿದ್ದಲ್ಲಿ ಕಚೇರಿಗೆ ಅಪ್ಲಿಕೇಶನ್ ಹಾಕಿ ಸೂಕ್ತವಾದ ವ್ಯವಸ್ಥಿತ ರೀತಿಯಲ್ಲಿ ಅವರು ವ್ಯಾಪಾರ ಮಾಡೋದಕ್ಕೆ ಅವರು ಬದ್ಧರಾಗಿದ್ರೆ ನಾವು ಅನುಮತಿ ಕೊಡ್ತೀವಿ. ಅದು ಸಂಬಂಧಪಟ್ಟ ಶುಲ್ಕನ ಸಂಪೂರ್ಣವಾಗಿ ಅವರು ಪಾವತಿ ಮಾಡಬೇಕು. ಹಾಗೂ ಪಟ್ಟಣದ ವ್ಯಾಪ್ತಿನಲ್ಲಿರುವಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಮನವಿ ಮಾಡೋದೇನು ಅಂತಂದ್ರೆ, ನಿಗದಿತ ಸಮಯಕ್ಕೆ ದಯವಿಟ್ಟು ಮನೆ ಕಂದಾಯನ ಪಾವತಿ ಮಾಡಿ. ಆನ್ಲೈನ್ ಅಲ್ಲಿ ವ್ಯವಸ್ಥೆ ಇರುತ್ತೆ. ದಯವಿಟ್ಟು ಸಾರ್ವಜನಿಕರು ಕಚೇರಿಗೆ ಅಲ್ದಾಡೋದು ಬೇಡ. ಬೇಕಿದ್ರೆ ಆನ್ಲೈನ್ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ, ತಾವು ಪಾವತಿ ಮಾಡಬಹುದು. ಮತ್ತು ಉದ್ದಿಮೆ ಪರವಾನಿಗೆ ನವೀಕರಿಸಿಕೊಳ್ಳಿ. ಅಂಗಡಿ ಮಳಿಗೆ ಮಾಲೀಕರು ಏನ್ ನನ್ನಿಂದ ಬಾಡಿಗೆ ಪಡೆದಿದ್ದೀರಾ ಅವರು ನಿಯಮಿತವಾಗಿ ಬಾಡಿಗೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟ ಎಲ್ಲ ಬೇಕರಿ ಇರ್ಬೋದು, ಹೋಟೆಲ್ ಉದ್ದಿಮೆ ಇರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್, ಲಾಡ್ಜ್ ಯಾರಿದ್ದೀರಾ ಎಲ್ಲರಲ್ಲೂ ನಾನು ಏನ್ ಮನವಿ ಮಾಡ್ತಾ ಇದ್ದೀನಿ ಈ ದಿನ ಅಂತಂದ್ರೆ, ನಿಮಗೆ ಪ್ರತಿನಿತ್ಯ ನಾವು ಸರ್ವಿಸ್ ಕೊಡ್ತಾ ಇದೀವಿ. ಸಂಬಂಧಪಟ್ಟ ಮನೆಗೆ ನೀರು ಕೊಡ್ತಾ ಇದೀವಿ, ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದೀವಿ. ಕಾಲಾವಕಾಶ ಕಮ್ಮಿ ಇದ್ರೂ ಸಹ ನಾವು ಡ್ರೈನೇಜ್ಗಳನ್ನ ಸ್ವಚ್ಛತೆ ಮಾಡಿ, ಆಟೋನು ಸಹ ಮನೆ ಮನೆ ಬಾಗಿಲಿಗೆ ಕಳಿಸಿ ತ್ಯಾಜ್ಯ ವಿಲೇವಾರಿಯನ್ನು ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದಕ್ಕೆ ನಿಮ್ಮಿಂದ ಏನು ನಾವು ಆದಾಯನ ಕಲೆಕ್ಟ್ ಮಾಡ್ತೀವಿ ತೆರಿಗೆ ಮುಖಾಂತರ, ಅದು ಸದುಪಯೋಗ ನಿಮ್ಮಗಳಿಗೆ ಬಳಕೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಾರ್ವಜನಿಕರು ನಿಗದಿತ ಸಮಯಕ್ಕೆ ತೆರಿಗೆ ಪಾವತಿ ಮಾಡಬೇಕು. ಯಾವುದೇ ಉದ್ದಿಮೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪಟ್ಟಣ ಪಂಚಾಯಿತಿಯಿಂದ ಅನುಮತಿ ಪಡಿಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಮೂಲಕ ನಾನು ಮನವಿ ಮಾಡ್ತೇನೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಕೆಎಸ್ಆರ್ಟಿಸಿಗೆ ತಪ್ಪದ ಬೆಂಕಿಯ ಕಾಟ. ಕೆಎಸ್ಆರ್ಟಿಸಿ ಚಿಕ್ಕಮಗಳೂರು ವಿಭಾಗದ ಡಿಪೋದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬಸ್ ಎಂಜಿನ್ಗೆ ಬೆಂಕಿ ತಗುಲಿದ ಘಟನೆ ನಡೆದಿದೆ. ಈ ಬಾರಿ ವಿಭಾಗೀಯ ಕಾರ್ಯಾಗಾರದಲ್ಲಿ ಹತ್ತಿ ಉರಿದ ಬಸ್ ಏಕಾಏಕಿ ಎಂಜಿನ್ ಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ತಕ್ಷಣವೇ ಎಚ್ಚೆತ್ತ ಸಿಬ್ಬಂದಿಗಳು ಹರಸಾಹಸಪಟ್ಟು ಬೆಂಕಿಯನ್ನು ನಂದಿಸಿದರು. ಆದಾಗ್ಯೂ ಬಸ್ ಭಾಗಶಃ ಹಾನಿಗೊಳಗಾಗಿದೆ. ಬಳಿಕ ಹಾನಿಗೊಳಗಾದ ಬಸ್ ಅನ್ನು ತೇಗೂರು ವರ್ಕ್ಶಾಪ್ಗೆ ರವಾನಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಬೆಂಕಿ ಅವಘಡಗಳು ಮರುಕಳಿಸುತ್ತಿರುವುದರಿಂದ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ಬಸ್ಗಳ ಸುಸ್ಥಿತಿಯ ಬಗ್ಗೆ ಅಧಿಕಾರಿಗಳು ಸಮರ್ಪಕ ಕಾಳಜಿ ತೋರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಎಸ್ಆರ್ಟಿಸಿಯಲ್ಲಿ ಮುಂದುವರಿದ ಬೆಂಕಿ ಸರಣಿ ಅವಘಡ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಾರ್ಮಕ್ಕಿ ಗ್ರಾಮದಲ್ಲಿ ಇರುವ ಗುಂಡಿಗ ಮಾರಮ್ಮ ದೇವಿಯ ಬ್ರಹ್ಮಕಲಶೋತ್ಸವ 3 ದಿನಗಳ ಕಾಲ ಭಕ್ತಿಪೂರ್ವಕವಾಗಿ ಅದ್ದೂರಿಯಾಗಿ ನೆರವೇರಿತು. ವೇದಬ್ರಹ್ಮ ಹೃಷಿಕೇಶ ಭಟ್ ಅವರ ನೇತೃತ್ವದಲ್ಲಿ ನಡೆದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವಿಯ ಆರಾಧನೆ ಸಲ್ಲಿಸಿದರು. ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ದೇವಿಯಾಗಿ ಪ್ರಸಿದ್ಧಿಯಾಗಿರುವ ಗುಂಡಿಗ ಮಾರಮ್ಮನಿಗೆ ವಿಶೇಷ ಪೂಜೆ, ಹೋಮ, ಹವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಬ್ರಹ್ಮಕಲಶೋತ್ಸವದ ವೇಳೆ ಭಕ್ತರು ದೇವಿಯ ಶಕ್ತಿಯನ್ನು ಕಣ್ತುಂಬಿಕೊಂಡರು. ಸ್ಥಳೀಯ ಗ್ರಾಮಸ್ಥರು ಮತ್ತು ಭಕ್ತರ ಸಹಕಾರದಿಂದ ಉತ್ಸವ ಯಶಸ್ವಿಯಾಗಿ ನೆರವೇರಿದ್ದು, ಭಾಗವಹಿಸಿದ ಎಲ್ಲರಿಗೂ ದೇವಸ್ಥಾನ ಸಮಿತಿ ಕೃತಜ್ಞತೆ ಸಲ್ಲಿಸಿದೆ. ಉತ್ಸವದಿಂದ ಪ್ರದೇಶದಲ್ಲಿ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿತ್ತು. ಕಾರ್ಯಕ್ರಮ ಮೊನ್ನೆ 9ನೇ ತಾರೀಕಿಂದ ಸ್ಟಾರ್ಟ್ ಆದಂತ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. 2 ದಿವಸ ದೇವಸ್ಥಾನ ಶುದ್ಧೀಕರಣ ಇತ್ತು. ಅವತ್ತೊಂದು 3 ಹೋಮ ನಡೆಸಿ, ವಾಸ್ತು ಹೋಮ, ವಾಸ್ತು ಬಲಿ, ಈ ತರ ಕಾರ್ಯಕ್ರಮಗಳೆಲ್ಲ ಇದ್ದು. ಹಾಗೆ ತಿರ್ಗಾ ದಿವಸ 10ನೇ ತಾರೀಕು ನಿನ್ನೆ ಮಂಗಳವಾರ ದಿವಸ ಚಂಡಿಕಾ ಹೋಮ ಹಾಗೂ ಕಲಾ ಹೋಮ ಇವೆರಡು ಕೂಡ ದೇವಿಗೆ ವಿಜೃಂಭಣೆಯಿಂದ ನಡೆದಿದೆ. ಹಾಗೆ ಇವತ್ತು 11ನೇ ತಾರೀಕು ಬುಧವಾರ ಬ್ರಹ್ಮಕಲಶೋತ್ಸವ. ಇಡೀ ನಮ್ಮ ಗ್ರಾಮದಲ್ಲಿ ಯಾವ ದೇವತೆಗಳಿಗೂ ಕೂಡ ನಡೆಸಂತ ಒಂದು ಆದ್ಯತೆ ಆಗಿರ್ಲಿಲ್ಲ. ಚಿಕ್ಕ ದೇವತೆ ಆದ್ರೂ ಕೂಡ ನಾವೆಲ್ಲ ಭಕ್ತಿಯಿಂದ ಅವಳನ್ನ ಸ್ವಾಗತಿಸಿ ಪೂಜಿಸಿ ಇಡೀ ಭಕ್ತಾದಿಗಳೆಲ್ಲರ ಒಂದು ಸಹಾಯದೊಂದಿಗೆ ಈ ಬ್ರಹ್ಮಕಲಶೋತ್ಸವ ನೆರವೇರಿತು. ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರುಗಳು
ನಿಮ್ಗೆ ಇದೇ ರೀತಿಯಾದಂತ ಸಹಕಾರ ಮಾಡಿ ಎಲ್ಲಾ ಸನ್ನಿಧಾನದಲ್ಲೂ ಕೂಡ ಇಂಥ ಒಂದು ಶಕ್ತಿತ್ವವಾಗಿ ಏನಾದ್ರು ನಡೀತಾ ಇದ್ರೆ ಮುಂದೆ ಇಡೀ ನಮ್ಮ ಇಂಡಿಯಾದಲ್ಲಿ ಇಂಥ ಒಂದು ಕಷ್ಟ ಕಾರ್ಯಗಳು ಕೆಲವಾದಂತ ಇತರೆ ನಮ್ಮ ಹಿಂದೂ ಧರ್ಮತ್ವದಲ್ಲಿ ನೆಲೆಸಬೇಕಾದಂತ ದೇವತೆಗಳನ್ನ ಇನ್ನೂ ಜೀರ್ಣೋದ್ಧಾರ ಮಾಡ್ಕೊಂಡು ಎಲ್ಲಾ ಭಕ್ತಾದಿಗಳು ಇದೇ ತರ ಶ್ರದ್ಧೆಯನ್ನ ನಡೆದ್ರೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಕಷ್ಟ ಕಾರ್ಯಗಳು ಇವೆಲ್ಲ ವಿಪರೀತಿಯಾದಂತ ದೋಷ ನಿವಾರಣೆಗಳು ಮಾಡ್ತಕ್ಕಂಥ ಶಕ್ತಿ ದೇವತೆಗಳಿದೆ ಅಂತೇಳಿ ನಾವು 100% ನಂಬಿದೀವಿ. ಆ ನಂಬಿಕೆ ಎಲ್ಲಾ ಭಕ್ತಾದಿಗಳಲ್ಲೂ ಕೂಡ ಬಂದು ಆ ದೇವಿ ಯಾವಾಗ್ಲೂ ಸದಾ ಬರ್ತಕ್ಕಂಥ ಕಷ್ಟ ಅಂತ ಬಂದ ಜನಗಳಿಗೆ ಎಲ್ಲರಿಗೂ ಕೂಡ ಭಕ್ತಿಯಿಂದ ಸಹಕರಿಸಿ ದುಷ್ಟ ಶಕ್ತಿಗಳನ್ನು ದೂರ ಮಾಡಿ ಕಷ್ಟ ಅಂತ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಾ ರೀತಿಯಾದಂತ ಕಾಯಿಲೆ ಕಷ್ಟ ಅಂತ ಬಂದವರಿಗೆ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಧಾನ ಪರಿಷತ್ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ಗೈರುಹಾಜರಾತಿ ವಿಚಾರಕ್ಕೆ ಸಂಬಂಧಿಸಿ ಜೆಡಿಎಸ್ ಎನ್ಎಲ್ಸಿ ಬೋಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಸದನದಲ್ಲಿ ಸದಸ್ಯರಿಗಿಂತ ಸಚಿವರ ಸಂಖ್ಯೆ ಹೆಚ್ಚು ಕಾಣಿಸುತ್ತಿದೆ ಎಂದು ವ್ಯಂಗ್ಯವಾಗಿ ಹೇಳಿದ ಅವರು, ಸದಸ್ಯರು ಸದನಕ್ಕೆ ಬರಲು ಏನಾದರೂ ಅಟ್ರಾಕ್ಷನ್ ಮಾಡಬೇಕು ಎಂದು ಸಭಾಪತಿಗಳಿಗೆ ಮನವಿ ಮಾಡಿದರು. ಅಟ್ರಾಕ್ಷನ್ ಮಾಡೋ ಗುಣ ನಿಮ್ಮಲ್ಲೇ ಇದೆ, ನೀವೇ ಏನಾದ್ರೂ ಮಾಡೋದಾದ್ರೆ ಮಾಡಿ ಎಂದ ಸ್ಪೀಕರ್. ಈ ವೇಳೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಉದ್ದೇಶಿಸಿ ಮಾತನಾಡಿದ ಬೋಜೇಗೌಡ, ಮೇಲ್ಮನೆಯಲ್ಲಿ ಕಡ್ಡಾಯವಾಗಿ 8 ಜನ ಅಧಿಕಾರಿಗಳು ಹಾಗೂ 8 ಜನ ಸಚಿವರು ಹಾಜರಿರಬೇಕು ಎಂಬ ನಿಯಮವಿದ್ದರೂ ಪಾಲನೆಯಾಗುತ್ತಿಲ್ಲ. ಸದಸ್ಯರನ್ನು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಮತ್ತು ಸಚಿವರು ಸದನವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು. ಇಲ್ಲಿ ಸದನಕ್ಕೆ ಬರ್ತಕ್ಕಂಥ ಒಂದು ಅಟ್ರಾಕ್ಷನ್ ತಾವೇನಾರ ಮಾಡ್ಬೇಕು, ಯಾಕಂದ್ರೆ ಮಾನ್ಯ ಮಂತ್ರಿಗಳೇ ಜಾಸ್ತಿ ಇದ್ದಾರೆ. ಒಂದ್ ನಿಮಿಷ ಅಲ್ಲಲ್ಲ ಇವರ ಕೃಷ್ಣ 20 ವರ್ಷದಿಂದ ಅವ್ರ ಸಹವಾಸ ಐತಿ. ಭಾಳ ಮಂದಿ ಅಟ್ರಾಕ್ಷನ್ ಮಾಡೋ ಚಟ ಗುಣ ಅವನ ಕಡೆ ಐತಿ. ನೀನ ಮಾಡೋದು ಹೇಳ ಮಾಡ್ತೀನಿ. 8 ಜನ ಅಧಿಕಾರಿಗಳು ಇರ್ಬೇಕು. ಎಷ್ಟು ಜನ ಅಧಿಕಾರಿಗಳು ಇದ್ದಾರೆ ಹೇಳಿ? 8 ಜನ ಮಂತ್ರಿಗಳು ಇರ್ಬೇಕು. ಒಬ್ರು ಮಂತ್ರಿಗಳು ಕಾಣ್ತಾರೆ. ಕಡ್ಡಾಯ ಇರ್ಬೇಕಂದ್ರೆ ನಾವು ಎಷ್ಟೇ ನಾವು ಕೇಳಿದ್ರೆ ಸುಮ್ಮನೆ ಕೇಳ್ತೀವಿ. ಮಂತ್ರಿ ಇದಾರಲ್ಲ, ಗಲಾಟೆ ಮಾಡಕ್ ಕೇಳೋದ? 8 ಜನ ಮಂತ್ರಿಗಳು ಇರ್ಬೇಕು, ಇಲ್ಲಿ 8 ಜನ ಅಧಿಕಾರಿಗಳು ಇರ್ಬೇಕು. ಮತ್ತೆ ಯಾರಿಗೆ ಹೇಳ್ಬೇಕು ಅವರು? ಯಾರಿಗೆ ಹೇಳ್ಬೇಕು ಅವರು? ಯಾವ ಮಂತ್ರಿಗೆ ಕ್ವಶನ್ ಕೇಳಿದ್ರೆ ಮಂತ್ರಿ ಇದಾರೆ ಇಲ್ಲಿ, ಇವ್ರಿಗೆ ಆಕ್ಷೇಪ ಆ ರೀತಿ ಕನ್ಸರ್ನ್ ಮಂತ್ರಿ ಇದಾರಲ್ರಿ, ಉತ್ತರ ಕೊಡಕ್ ರೆಡಿ ಇದಾರಲ್ಲ ಅವರು. ಸಮಾಜ ಕಲ್ಯಾಣಕ್ಕೆ ಇಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅವ್ರು ಇದ್ದಾರೆ. ಯಾಕ್ರಿ ಬರ್ತೀರಿ ಕಡ್ಡಾಯವಾಗಿ ಅಂತ? ಯಾಕ್ರಿ ಪ್ರಶ್ನೆ ನೀವು ಇದಾರಲ್ಲ ಅವರು ಹೇಳಿ ಬಂದವ್ರಿಗೆ ಯಾರಿಗೆ ಈಡಾಗಿ ಬೋಜೇಗೌಡ್ರೆ ಬೋಸರಾಜ್ ನಮ್ಮ ಸಭಾ ನಾಯಕರಿದ್ದಾರೆ. ಒಂದ್ ನಿಮಿಷ. ಹಾಸನ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ದೇಶದ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಬಿಜೆಪಿ ಜಿಲ್ಲೆ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರಮುಖ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ರಾಹುಲ್ ಗಾಂಧಿ ಹೇಳಿಕೆಗಳನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ದೇಶದ ಗೌರವಕ್ಕೆ ಧಕ್ಕೆಯಾಗುವಂತಹ ಹೇಳಿಕೆಗಳನ್ನು ನೀಡಬಾರದು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಲವು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ರಾಹುಲ್ ಗಾಂಧಿ ತಮ್ಮ ಹೇಳಿಕೆಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಅರಬ್ ರಾಷ್ಟ್ರ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಯುದ್ಧ ಪ್ರಾರಂಭ ಆಗಿದೆ. ಈ ಯುದ್ಧದ ಪರಿಣಾಮ ಇಡೀ ಜಗತ್ತಿನಾದ್ಯಂತ ಪರಿಣಮಿಸಿದೆ. ಹಾಗೆ ಕೂಡ ಭಾರತಕ್ಕೂ ಕೂಡ ಅದರ ಪರಿಣಾಮ ತಟ್ಟಿದೆ. ಅದು ಇಡೀ ಜಗತ್ತಿಗೆ ತಿಳಿದಿರುವಂಥ ವಿಚಾರ. ನಮ್ಮೆಲ್ಲರಿಗೂ ಕೂಡ ಕಚ್ಚಾ ತೈಲದ ಅಭಾವ ಬಂದಿದೆ. ಅದು ಕೃತಕವಾಗಿ ಅಲ್ಲ, ನೈಸರ್ಗಿಕವಾಗಿ ಯುದ್ಧ ಪ್ರಾರಂಭ ಆದಾಗ ಇಡೀ ಜಗತ್ತಿಗೆ ಆದಾಗೆ ನಮ್ಮ ದೇಶಕ್ಕೂ ಕೂಡ ಆಗಿದೆ. ಇದರಲ್ಲಿ ನಮ್ಮ ಸರ್ಕಾರದ ಯಾವುದೇ ಪಾತ್ರ ಇರೋದಿಲ್ಲ. ಆದರೆ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇದನ್ನು ನರೇಂದ್ರ ಮೋದಿಯವರೇ ಉದ್ದೇಶಪೂರ್ವಕವಾಗಿ ಈ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ವರ್ತಿಸ್ತಾ ಇದ್ದಾರೆ. ಈ ಯುದ್ಧದ ಸಂದರ್ಭದಲ್ಲಿ ದೇಶದ ಜೊತೆ ನಿಂತು ಉತ್ತಮವಾದಂಥ ಸಲಹೆಗಳನ್ನ ನೀಡಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಅವರು ಸಲಹೆ ನೀಡಬೇಕಿತ್ತು. ಅವರು ಕೂಡ ಒಬ್ಬರು ಪ್ರತಿಪಕ್ಷದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ದೇಶವನ್ನು ಮುನ್ನಡೆಸೋದಕ್ಕೆ ನರೇಂದ್ರ ಮೋದಿ ಅವರಿಗೆ ಸಲಹೆ ನೀಡಬೇಕಿತ್ತು. ಆದರೆ ಇವತ್ತು ಅವರು ನಮ್ಮ
ವಿರೋಧಿ ದೇಶದ ನಾಯಕರ ರೀತಿ ನಮ್ಮ ಹತ್ರ ನಡ್ಕೋತಾ ಇದ್ದಾರೆ. ಅದು ಸಮಂಜಸ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗೆ ನಮ್ಮ ಭಾರತ ಸರ್ಕಾರನೂ ಕೂಡ ಯಾರಿಗೂ ಕೂಡ ಯಾವುದೇ ಥರದ ಕಚ್ಚಾ ತೈಲದ ಅಭಾವನ ಉಂಟಾಗೋ ಪರಿಸ್ಥಿತಿನ ತರೋದಿಲ್ಲ. ಹಾಗೆ ಅಡಿಗೆ ಅನಿಲನ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಡೊಮೆಸ್ಟಿಕ್ ಅವ್ರಿಗೆ ಯಾರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಕಮರ್ಷಿಯಲ್ ಆಗಿ ಅದನ್ನು ಸ್ವಲ್ಪ ಕಡಿವಾಣ ಹಾಕೋಣ ಅಂತೇಳಿ, ಅಂದರೆ ನಾಗರಿಕರಿಗೆ ಮನೆಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಅದನ್ನು ಎಸ್ಮಾ ಜಾರಿ ಮಾಡಿದ್ದಾರೆ. ಅದರಿಂದ ಯಾರಿಗೂ ಕೂಡ ಸಮಸ್ಯೆ ಆಗೋದಿಲ್ಲ. ಕಾಂಗ್ರೆಸ್ನವರು ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿ ಇಡೀ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಈ ವಿಚಾರಗಳನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಮತ್ತು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಕಾಂಗ್ರೆಸ್ನವರು ಇದನ್ನೆಲ್ಲದನ್ನು ನಿಲ್ಲಿಸಿ ಸರ್ಕಾರಕ್ಕೆ ಉತ್ತಮವಾದ ಸಲಹೆ ನೀಡಿ. ಯಾವುದೇ ರೀತಿಯ ಗ್ಯಾಸ್ ಇರ್ಬೋದು ಹಾಗೂ ಪೆಟ್ರೋಲಿಯಂ ಕೊರತೆ ಉಂಟಾಗಲು ಸಾಧ್ಯ ಇಲ್ಲ. ಜೊತೆಗೆ ಇರಾನ್ ಕೂಡ ಭಾರತಕ್ಕೆ ಸ್ಪಂದಿಸ್ತಾ ಇದೆ. ನಮ್ಮ ದೇಶ ಇರಾನ್ ಹಾಗೂ ಇಸ್ರೇಲ್, ಅಮೆರಿಕ ಎಲ್ಲ ದೇಶದೊಡನೆ ಒಳ್ಳೆ ಸಂಬಂಧ ಇಟ್ಕೊಂಡಿರೋದ್ರಿಂದ ಏಕಾಏಕಿ ಈ ರೀತಿ ನಮ್ಮ ವಿರೋಧ ಪಕ್ಷದ ನಾಯಕರು ಈ ರೀತಿ ವಿಪರೀತ ಹೇಳಿಕೆಗಳು, ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡೋ ಮೂಲಕ ದೇಶದ ಜನತೆಯಲ್ಲಿ ಭಾರತದ ವಿರುದ್ಧವೇ ಎದ್ದು ನಿಲ್ಲುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದೇಶದ ಜನತೆ ಸದಾ ನಮ್ಮ BJP ಹಾಗೂ ಮೋದಿಜಿಯವರ ಜೊತೆಯಲ್ಲಿದೆ. ಹೀಗಾಗಿ ನಾವು ಕಾಂಗ್ರೆಸ್ ಕಾರ್ಯಕರ್ತರನ್ನು ಹೇಳೋದೇನಂತಂದರೆ, ನಿಮ್ಮ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ಅಂತ ಹೇಳಿ ನೀವು ಬೀದಿಗೆ ಬಂದು ಪ್ರತಿಭಟನೆ ಮಾಡೋದಾದರೆ, ಎಲ್ಲಿ ಅಡಿಗೆ ಅನಿಲ, ಅದು ಗೃಹ ಬಳಕೆಯ ಅಡಿಗೆ ಅನಿಲದ ಕೊರತೆ ಆಗಿದೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ನಮಗೆ ತಿಳಿಸ್ಕೊಡ್ಬೇಕು. ಮತ್ತೊಮ್ಮೆ ಮುಖ್ಯಾಂಶಗಳು. ತಂಬಾಕು ಖರೀದಿಯಲ್ಲಿ ತಾರತಮ್ಯ ಆರೋಪ, ಐಟಿಸಿ ಕಂಪನಿ ದಾಸ್ತಾನಿಗೆ ಬೀಗ ಹಾಕಲು ಬಂದ ನಾಯಕರು. ಕಂಪನಿ ವಿರುದ್ಧ ಮೈಸೂರಿನಲ್ಲಿ ರೈತರ ಆಕ್ರೋಶ. ಮೇಲ್ಮನೆಯಲ್ಲಿ ಸಚಿವರು ಅಧಿಕಾರಿಗಳ ಗೈರುಹಾಜರಿ, ಕಡ್ಡಾಯವಾಗಿ 8 ಜನ ಮಂತ್ರಿಗಳು ಅಧಿಕಾರಿಗಳು ಇರಬೇಕು ಎಲ್ಲಿ ಎಂದು ವಿಧಾನಪರಿಷತ್ನಲ್ಲಿ MLC ಬೋಜೇಗೌಡ ಆಕ್ರೋಶ. ದೇಶದ ವಿರುದ್ಧ ಹೇಳಿಕೆ ನೀಡುತ್ತಿರುವ ರಾಹುಲ್ ಗಾಂಧಿ ಎಂದು ರಸ್ತೆಗಿಳಿದ ಬಿಜೆಪಿ ಕಾರ್ಯಕರ್ತರು. ರಾಹುಲ್ ಗಾಂಧಿಗೆ ಹಾಸನದಲ್ಲಿ ಕಾರ್ಯಕರ್ತರಿಂದ ಧಿಕ್ಕಾರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.